ಯಾರಿಗೆ ಕಡ್ಲಿ ಬ್ಯಾಳಿ ಸೇರಂಗಿಲ್ಲ ಅಥವಾ ಕಡ್ಲಿ ಬ್ಯಾಳಿ ತಿನ್ನೋದು ಅಲಾವಿಲ್ಲ ಅನ್ನೋರು ಈ ಎರಡು ಥರದ ಹೋಳ್ಗೆ ರೆಸಿಪೀಸ್ ಟ್ರೈ ಮಾಡ್ಬೋದು. ಇದ್ರಾಗ ನಾವು ಕಡ್ಲಿ ಬ್ಯಾಳಿ ಹಾಕಾಕತ್ತಿಲ್ಲ. ಇನ್ನೊಂದ್ರಾಗಂತೂ ಕಡ್ಲಿ ಬ್ಯಾಳಿ ಅಲ್ಲ, ಯಾವುದೋ ಬ್ಯಾಳಿ ಹಾಕೋ ಅವಶ್ಯಕತೆ ಇಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಈ ಎರಡು ಥರದ ಹೋಳ್ಗೆ ತಯಾರಿಸೋದು ಬಹಳ ಈಸಿ ಐತಿ. ಫಟಾಫಟ್ ಈ ರೆಸಿಪೀಸ್ನ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ನಮ್ಮ ಮೊದಲನೇ ಹೋಳ್ಗೆ ತೊಗರಿ ಬ್ಯಾಳಿ ಹೋಳ್ಗೆ ಐತಿ. ಇದಕ್ಕೆ ಮುಂಚೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನಿಲ್ಲಿ ಬರೀ ಗೋಧಿ ಹಿಟ್ಟು ಯೂಸ್ ಮಾಡಾಕತ್ತೀನಿ. ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ತಗೋರಿ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಕಲರ್ಗೆ ಅರಿಶಿನ ಹಾಕ್ರಿ. ಅರಿಶಿನ ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ. ಇವನ್ನ ಹಿಂಗೆ ಒಣದಾಗ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಒಂದು ಸ್ವಲ್ಪ ಮೆತ್ತನ ಹದಕ್ಕೆ ಕಲಿಸ್ಕೊಂಡು ತಗೋರಿ. ಹೋಳ್ಗೆ ತಯಾರಿಸ್ಬೇಕಾದ್ರೆ ಹಿಟ್ಟು ಒಂದು ಸ್ವಲ್ಪ ಮೆತ್ತಗೆ ತೆಳ್ಳಗನೇ ಇರಬೇಕು. ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಈ ರೀತಿ ಇದನ್ನು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮೆತ್ತಗೆ ಕಲಿಸ್ಕೊಂಡು ತಗೋರಿ. ಈಗ ಮ್ಯಾಗ ಒಂದು ಚಮಚೆ ಅಷ್ಟು ಎಣ್ಣೆ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಇಲ್ಲಿ ನಾನು ಪೂರ್ತಿ ಗೋಧಿ ಹಿಟ್ಟು ತಗೊಂಡಿನಿ. ನೀವು ಬೇಕಂದ್ರೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಈ ರೀತಿ ಹಾಕಿನೂ ಹಿಟ್ಟು ಕಲಿಸ್ಕೋಬಹುದು. ಎಣ್ಣೆ ಹಾಕಿ ಮಿದ್ದಿದ ನಂತರ ಲಾಸ್ಟಿಗೆ ಮ್ಯಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಇದನ್ನು ನೆನೆಯಾಕ್ ಬಿಡ್ರಿ. ಇದು ನೆನೆಲಿ ಅಲ್ಲಿವರೆಗೂ ನಾವು ಬ್ಯಾಳಿ ಕುದಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು 1 ಕಪ್ನಷ್ಟು ತೊಗರಿ ಬ್ಯಾಳಿ ತೊಗೊಂಡೇನಿ. ನಾವು ನಾರ್ಮಲಿ ಸಾರು ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಬ್ಯಾಳಿ ಇದು. ಈಗ ಒಂದು ದೊಡ್ಡ ದಬ್ರಿ ಒಳಗೆ ನಾವು ಯಾವ ಕಪ್ನಿಂದ ಬ್ಯಾಳಿ ತೊಗೊಂಡೇವು ನೋಡ್ರಿ, ಅದ ಸೇಮ್ ಕಪ್ನಿಂದ 6 ಕಪ್ನಷ್ಟು ನೀರು ಹಾಕ್ರಿ. ನೀವೇನಾರ ಕಟ್ಟಿನ ಸಾರು ಮಾಡ್ಬೇಕಂತ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ರಿ, ನಡೀತೈತಿ. ಇದ್ರಾಗ 1 ಚಮಚೆ ಅಷ್ಟು ಎಣ್ಣೆ ಹಾಕಿ ನೀರು ಕುದಿಯಾಕ್ ಬಿಡ್ರಿ. ನೀರಿಗೆ ಕುದಿ ಬರ್ತೈತೆ ನೋಡ್ರಿ, ಆಗ ಇದ್ರಾಗ ನಾವು ತಗೊಂಡಿರೋ ಬ್ಯಾಳಿ ಹಾಕಿ ಚಂದಾಗ ಕಲಿಸ್ಕೊಂಡು ಈ ಬ್ಯಾಳಿ ಕುದಿಯಾಕ್ ಬಿಡ್ರಿ. ಗಮನ ಇರಲಿ, ನೀರಿಗೆ ಕುದಿ ಬಂದ್ಮ್ಯಾಗನ ಬ್ಯಾಳಿ ಹಾಕ್ರಿ. ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಇವನ್ನ ಕುದಿಸ್ರಿ. ನೋಡ್ರಿ, ಬ್ಯಾಳಿ ಈ ರೀತಿ ಪೂರ್ತಿ ಕುದಿಬೇಕು, ಅದ್ರ ತೀರಾ ಹಣ್ಣಾಗಿ ಕುದಿಸ್ಬೇಡ್ರಿ, ಇಲ್ಲಾಂದ್ರೆ ಹೂರ್ಣ ಮೆತ್ತಗಾಕತಿ. ಇದ್ರಾಗಿನ ಪೂರ್ತಿ ನೀರು ಬಸ್ತು ತಗೋರಿ. ನೋಡ್ರಿ, ಬ್ಯಾಳಿ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಪ್ರೆಸ್ ಮಾಡಿದಾಗ ಪೂರ್ತಿ ಪೇಸ್ಟ್ ಆಗಾಕತ್ತೈತಿ. ಈ ಥರ ಕುದ್ರೆ ಸಾಕು. ಈಗ ಗ್ಯಾಸ್ ಮ್ಯಾಗ ಇನ್ನೊಂದು ಪಾತ್ರೆ ಒಳಗೆ 1/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನೀರು ಹಾಕಿ ಇದ್ರಾಗ ನಾವು ಯಾವ ಕಪ್ನಿಂದ ಬ್ಯಾಳಿ ತೊಗೊಂಡೇವು ನೋಡ್ರಿ, ಅದ ಸೇಮ್ ಕಪ್ನಿಂದ 1 ಕಪ್ನಷ್ಟು ಬೆಲ್ಲ ಹಾಕ್ರಿ. ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಇದನ್ನ ಕರ್ಗಿಸ್ಕೊಂಡು ತಗೊಳ್ಳೋಣ. ಬ್ಯಾಳಿ ಮತ್ತು ಬೆಲ್ಲದ ಪ್ರಮಾಣ ಸಮ ಇರಬೇಕು. ನೀವು ಸಿಹಿ ಜಾಸ್ತಿ ತಿಂತೀರಂದ್ರೆ 1/4 ಕಪ್ನಷ್ಟು ಬೆಲ್ಲ ಜಾಸ್ತಿ ಹಾಕ್ರಿ, ಇಲ್ಲಾಂದ್ರೆ ಈ ಅಳತಿ ಪರ್ಫೆಕ್ಟ್ ಐತಿ. ಬೆಲ್ಲ ಕರ್ಗಿದ ಮ್ಯಾಗ ಇದ್ರಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಾವೇನು ನೀರು ಬಸಕ್ಕಿಟ್ಟಿದ್ವಿ ನೋಡ್ರಿ ತೊಗರಿ ಬ್ಯಾಳಿ, ಅವನ್ನ ಹಾಕಿ ಕಲಿಸ್ಕೊಂಡು ತಗೋರಿ. ಬ್ಯಾಳಿ ಬಸ್ತಿರೋ ಈ ನೀರಿನಿಂದ ನೀವು ಕಟ್ಟಿನ ಸಾರು ತಯಾರಿಸ್ಬೋದು. ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡೀನಿ, ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಐತಿ, ಚೆಕ್ ಮಾಡ್ರಿ. ಬ್ಯಾಳಿ ಬೆಲ್ಲ ಹೀರ್ಕೊಂಡು ಈ ರೀತಿ ಈ ಮಿಕ್ಸ್ಚರ್ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ಒಂದು ಸ್ವಲ್ಪ ಆರಿದ ನಂತರ ನೋಡ್ರಿ ಈ ಥರದ ಒಂದು ಸಾಣಿಗೆ ತಗೊಂಡು ಬಟ್ಟಲ್ ಸಹಾಯದಿಂದ ಈ ರೀತಿ ಹೂರ್ಣ ತಯಾರಿಸ್ಕೊಂಡು ತಗೋರಿ. ನೀವು ಬೇಕಂದ್ರೆ ಇದನ್ನು ಗ್ರೈಂಡ್ನು ಮಾಡ್ಬೋದು, ಆದ್ರೆ ಒಮ್ಮೊಮ್ಮೆ ಏನಾಕತಿ ಮಿಕ್ಸಿ ಬಿಸಿಗೆ ಹೂರ್ಣ ಏನೈತಲ್ಲ ತೆಳ್ಳಗೆ ಆಗ್ಬಿಡ್ತೈತಿ. ಆಮ್ಯಾಗ ಅದನ್ನು ಅರ್ಬಿ ಒಳಗೆ ಹಾಕಿ ಎಕ್ಸ್ಟ್ರಾ ನೀರು ಬಸ್ತು ಹೂರ್ಣ ಗಟ್ಟಿ ಮಾಡ್ಕೊಂಡು ತೊಗೋಬೇಕಾಕತಿ. ಸೊ ಆ ಜಂಜಾಟ ಎಲ್ಲ ಬೇಡ ಅಂತ ನಾನು ಯಾವಾಗಲೂ ಇದ ಮೆಥಡ್ ಫಾಲೋ ಮಾಡ್ತಿರ್ತೀನಿ. ನೋಡ್ರಿ, ಎಷ್ಟು ಪರ್ಫೆಕ್ಟ್ ಹೂರ್ಣ ರೆಡಿ ಆಯ್ತು. ಇವನ್ನ ಹಿಂಗೆ ಉಂಡಿ ಮಾಡಿ ಇಡ್ರಿ, ಆಮ್ಯಾಗ ತುಂಬಾಕ ಈಸಿ ಆಕತಿ. ಈ ಕಡೆ ನಮ್ಮ ಹಿಟ್ಟು ನೆಂದೈತಿ. ಇದನ್ನು ಒಂದು ಅರ್ಧ ಗಂಟೆನಾದರೂ ಈ ರೀತಿ ನೆನೆಸಿ ಇಡ್ರಿ, ಅಂದ್ರೆ ಹೋಳ್ಗೆ ಚಲೋ ಬರ್ತವೆ. ಇದ್ರಾಗಿ ನಾವು ಚಪಾತಿ ಮಾಡೋಕೆ ಉಳ್ಳಿ ತೊಗೊತೀವಿ ನೋಡ್ರಿ, ಅಷ್ಟು ಹಿಟ್ಟು ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡಿ ಇದ್ರಾಗ ನಾವು ತಯಾರಿಸಿ ಇಟ್ಟಿರೋ ಹೂರ್ಣದ ಉಂಡಿನ ಇಟ್ಟು ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಅದೇ ರೀತಿ ಹಿಟ್ಟು ಮ್ಯಾಗಿನ ಸೈಡ್ ಪ್ರೆಸ್ ಮಾಡ್ತಾ ಹೂರ್ಣ ಒಳಗೆ ಪ್ರೆಸ್ ಮಾಡ್ತಾ ತುಂಬಿ ತಗೋರಿ. ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದು ಈ ರೀತಿ ಇದನ್ನು ಮಡಚಿ ಹೂರ್ಣದ ಉಂಡಿ ತಯಾರಿಸಿ ನಡುವ ಈ ಥರ ಇದನ್ನು ಪ್ರೆಸ್ ಮಾಡ್ರಿ, ಅಂದ್ರೆ ಹೂರ್ಣ ಹೋಳ್ಗೆ ಒಳಗೆ ಈವನ್ ಆಗಿ ಸ್ಪ್ರೆಡ್ ಆಕತಿ. ಈ ಥರ ಇದನ್ನು ತಯಾರಿಸ್ಕೊಂಡ್ಮ್ಯಾಗ ಈಗ ಪ್ಲಾಸ್ಟಿಕ್ ಶೀಟ್ ತಗೋರಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ನಾವು ತಯಾರಿಸಿರೋ ಈ ಹೋಳ್ಗೆ ಉಂಡಿ ಇಟ್ಟು ಈ ರೀತಿ ಇದನ್ನ ನಿಧಾನಕ್ಕೆ ಪ್ರೆಸ್ ಮಾಡ್ತಾನೆ ದೊಡ್ಡದು ಮಾಡ್ಕೊಂಡು ತಗೋರಿ. ಮ್ಯಾಗ ಇನ್ನೊಂದು ಶೀಟ್ನ ಇಟ್ಟು ನೀವು ಇದನ್ನು ಬೇಕಂದ್ರೆ ಲಟ್ಟಿಸ್ಬೋದು, ಅಥವಾ ಸಿಂಪಲ್ ಆಗಿ ನಾನಿಲ್ಲಿ ಕೈನಿಂದನ ಇದನ್ನು ಸ್ಪ್ರೆಡ್ ಮಾಡಕತ್ತೀನಿ. ಈ ರೀತಿ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗ ಹೋಳಿಗೆ ತಯಾರಿಸ್ಬೋದು. ನಾನು ಗ್ಯಾಸ್ ಮ್ಯಾಗ ಮುಂಚೆ ಹಂಚು ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ತಯಾರು ಮಾಡಿರೋ ಈ ಹೋಳಿಗೆ ನೋಡ್ರಿ ನಿಧಾನಕ್ಕೆ ಕೈ ಮ್ಯಾಗ ಹಿಂಗೆ ತಗೊಂಡು ಹಂಚಿನ ಮ್ಯಾಗ ಹಾಕ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇರಲಿ. ಮ್ಯಾಗ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ
ತೇವಿ ಮ್ಯಾಗ ಹಾಕಿದ ತಕ್ಷಣ ಇದನ್ನ ಮುಟ್ಟಾಕ್ ಹೋಗ್ಬೇಡ್ರಿ. ಒಂದು ಅರ್ಧ ನಿಮಿಷ ಆದ ನಂತರ ಇದು ಕೆಳಗಿನ ಸೈಡ್ ಬೆಂದೆ ತನ್ಸಿದಾಗ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಹೋಳ್ಗಿನ 2 ಸೈಡ್ ಒಂದೊಂದು ಸತಿ ಬೇಯಿಸಿದ್ರೆ ಸಾಕು. ಇದು ತೆಳ್ಳಗಿರ್ತೈತಿ, ಅದರಿಂದ ಜಲ್ದಿ ಬೇಯ್ತೈತಿ. ಇದನ್ನ ಹೊಳ್ಳಮಳ್ಳ ಹೊಳಸಿ ಹಾಕ್ತಾ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡ್ರಿ ಹೋಳ್ಗಿ ರೆಡಿ ಐತಿ. ಸೊ ಬರೋ ಯುಗಾದಿ ಒಳಗ ಖಂಡಿತ ಈ ತೊಗರಿ ಬ್ಯಾಳಿ ಹೋಳ್ಗಿ ನಾನು ತಿಳಿಸಿರೋ ಈ ರೀತಿ ಒಳಗ ತಯಾರಿಸ್ಕೊಂಡು ತಿನ್ರಿ. ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತೈತಿ. ಈಗ ಜಾಸ್ತಿ ತಡ ಮಾಡೋದು ಬೇಡ, ಇನ್ನೊಂದು 2ನೇ ಹೋಳ್ಗಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ತಯಾರ್ಸಕ ಯಾವುದೋ ಬ್ಯಾಳಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದನ್ನ ರವಾದಿಂದ ತಯಾರಿಸ್ತಾರ. ಇದು ರವಾ ಅಂದ್ರೆ ಸಜ್ಕದ ಹೋಳ್ಗಿ. ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಅಂತಾನೆ ಹೇಳ್ಬಹುದು. ಬರ್ರಿ ಇದನ್ನ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ತಯಾರ್ಸಕ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಇಲ್ಲಿ ನಾನು 1 ಕಪ್ನಷ್ಟು ಮೈದಾ ತಗೊಂಡೇನಿ. ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಸಾಫ್ಟ್ ಅದಕ್ಕೆ ಕಲಿಸ್ಕೊಂಡು ತಗೋರಿ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಈ ರೀತಿ ಕಲಿಸ್ಕೊಂಡ ನಂತರ ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಒಂದ್ಸತಿ ಮಿತ್ಕೊಂಡು ತಗೋರಿ. ಎಣ್ಣೆ ಹಾಕಿ ಮಿದ್ದೋದ್ರಿಂದ ಹಿಟ್ಟು ಸಾಫ್ಟ್ ಆಕತಿ ಮತ್ತು ಜಲ್ದಿ ನೆನಿತೈತಿ. ಈ ರೀತಿ ಮಿದ್ದಿದ ನಂತರ ಮ್ಯಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಸೌರಿ ಇಡ್ರಿ, ಅಂದ್ರೆ ಹಿಟ್ಟು ಮ್ಯಾಗಿನ ಸೈಡ್ ಬಿರುಸಾಗಂಗಿಲ್ಲ. ಮುಚ್ಚಳ ಮುಚ್ಚಿ ಇದನ್ನ ನೆನೆಯಾಕ್ ಬಿಡ್ರಿ. ಇದು ನೆನಿಲಿ ಅಲ್ಲಿವರೆಗೂ ಇದ್ರ ಒಳಗ ತುಂಬಾಕ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಕೇಸರಿ ರವಾ ತಗೋರಿ. ನಾವು ಉಪ್ಪಿಟ್ಟು ಮಾಡಕ್ ಯೂಸ್ ಮಾಡ್ತೇವೆ ನೋಡ್ರಿ, ಅದ ರವಾ ಇದು. ಇದನ್ನ ಗೋಧಿಯಿಂದ ತಯಾರಿಸಿರ್ತಾರ. ಈ ತರದ ರವಾ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಬಾಂಬೆ ರವಾನು ತಗೋಬಹುದು. ಈಗ ಇದನ್ನ ಒಂದ್ ಸ್ವಲ್ಪ ಹುರಿಬೇಕು. ಇದನ್ನ ಹುರಿಯಾಕ ಗ್ಯಾಸ್ ಮ್ಯಾಗ ಒಂದ್ ಡಬ್ರಿ ಬಿಸಿ ಮಾಡ್ಕೊಂಡು ಇದ್ರಾಗ 2 ಚಮಚಿ ಅಷ್ಟು ತುಪ್ಪ ಹಾಕ್ರಿ. ಈ ರವಾ ಹಾಕಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಈ ರೀತಿ ಕೈ ಆಡಿಸ್ತಾನ ಇದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೋರಿ. ಜಾಸ್ತಿ ಹೊತ್ತೇನ್ ಬೇಡ, 1 ನಿಮಿಷ ಈ ರೀತಿ ಇದನ್ನ ತುಪ್ಪದಾಗ ಹುರಿದ್ರೆ ಸಾಕು. ಕೆಲವರು ರವಾ ಹುರಿಯಂಗಿಲ್ಲ, ಆದ್ರೆ ಈ ರೀತಿ ಇದನ್ನ ತುಪ್ಪದಾಗ ಹುರಿದ್ ತಗೊಳ್ಳೋದ್ರಿಂದ ತುಪ್ಪದ ಘಮ ರವಾದಾಗ ಬರ್ತೈತಿ. ಅದರಿಂದ ಹೋಳ್ಗಿ ತಿನ್ನಾಕ ಇನ್ನೂ ರುಚಿ ಆಕ್ಕವು. ನೋಡ್ರಿ ಹಿಂಗಿದು ಒಂದು ಸ್ವಲ್ಪ ಬೆಳ್ಳಗಾದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇದನ್ನ ತೆಗೆದು ಮತ್ತು ಬೌಲ್ನಾಗ ಹಾಕಿ ಆರಾಕ್ ಬಿಡ್ರಿ. ಈಗ ಗ್ಯಾಸ್ ಮ್ಯಾಗ ಅದ ಡಬ್ರಿ ಒಳಗೆ ನಾವು ಎಷ್ಟು ರವಾ ತೊಗೊಂಡೇವು ನೋಡ್ರಿ ಅದರ ಡಬಲ್ನಷ್ಟು ನೀರು ಹಾಕಿ, ಅಂದ್ರೆ 2 ಕಪ್ನಷ್ಟು ನೀರು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಇದ್ರಾಗ 1 ಕಪ್ನಷ್ಟು ಬೆಲ್ಲ ಹಾಕಿ ಬೆಲ್ಲ ಕರ್ಗಿಸ್ಕೊಂಡು ತಗೊಳ್ಳೋಣ. ಬೆಲ್ಲ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ಇಲ್ಲಾಂದ್ರೆ ಜಜ್ಜಿ ಹಾಕ್ರಿ, ಅಂದ್ರೆ ಜಲ್ದಿ ಕರಗ್ತೈತಿ. ನಾವಿಲ್ಲಿ ಬೆಲ್ಲದ ಪಾಕ ತಯಾರ್ಸಕತ್ತಿಲ್ಲ, ಬರೀ ಬೆಲ್ಲ ಕರ್ಗಿದ್ರೆ ಸಾಕು. ನೋಡ್ರಿ ಹಿಂಗ ಪೂರ್ತಿ ಬೆಲ್ಲ ಕರ್ಗಿಸ್ಕೊಂಡ್ಮ್ಯಾಗ ಈಗ ಇದನ್ನ ಸೋಸಿ ತಗೊಳ್ಳೋಣ, ಅಂದ್ರೆ ಇದ್ರಾಗ ಕಸ ಕಡ್ಡಿ ಏನಾರ ಇದ್ರ ಬ್ಯಾರೆ ಆಕತಿ. ಈ ರೀತಿ ಸೋಸ್ಕೊಂಡ್ಮ್ಯಾಗ ಅದಬ್ರಿ ತೊಳೆದು ಮತ್ತು ಅದಬ್ರಿ ಒಳಗೆ ಈ ಬೆಲ್ಲದ ನೀರು ಹಾಕಿ ಇದ್ರಾಗ ಏಲಕ್ಕಿ ಪುಡಿ ಹಾಕ್ರಿ. ಇದನ್ನ ಬೆಲ್ಲದ ನೀರಿನ ಒಳಗೆ ಚಂದಾಗ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ನೀರು ಕುದಿಯಾಕ್ ಬಿಡ್ರಿ. ನೀವು ಬೇಕಂದ್ರೆ ಇದ್ರಾಗ ಒಂದ್ ಸ್ವಲ್ಪ ಜಾಜಿಕಾಯಿನೂ ತುರಿದು ಹಾಕ್ಬಹುದು. ನಾವಾಗಲೇ ರವಾ ತುಪ್ಪ ಹಾಕಿ ಹುರಿದೇವಿ, ಅದರಿಂದ ಈ ಸ್ಟೇಜ್ನಾಗ ಇದ್ರಾಗ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ನೀವೇನಾರ ರವಾ ಹುರಿದು ತಗೊಂಡಿಲ್ಲ ಅಂದ್ರ ಈಗ ಇದ್ರಾಗ 1-2 ಚಮಚಿ ಅಷ್ಟು ತುಪ್ಪ ಹಾಕ್ರಿ, ಅಂದ್ರ ಹೋಳ್ಗಿ ಹೂರ್ಣದ ಒಳಗ ತುಪ್ಪದ ಘಮ ಬರ್ತೈತಿ. ಈ ಬೆಲ್ಲದ ನೀರಿಗೆ ಕುದಿ ಬಂದ್ಮ್ಯಾಗ ಈಗ ಇದ್ರಾಗ ರವಾ ಈ ರೀತಿ ಸ್ವಲ್ಪ ಹಾಕಿ ಕಲಿಸ್ಕೊಂಡು ತಗೋರಿ. ಗ್ಯಾಸ್ ಮೀಡಿಯಂ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇದನ್ನ ಈ ರೀತಿ ಕಲಿಸ್ಕೊಂಡು ತಗೋರಿ. ಈಗ ಸದ್ಯ ಇದು ನಮ್ಗೆ ಭಾಳ ತೆಳ್ಳಗೆ ಅನ್ನಿಸ್ತೈತಿ, ಅದ್ರ ಕ್ರಮೇಣ ರವಾ ಬೆಲ್ಲದ ನೀರು ಹೀರ್ಕೊಂಡು ಈ ಮಿಶ್ರಣ ಏನೈತಿ ನೋಡ್ರಿ ಗಟ್ಟಿ ಆಗ್ತಾ ಬರ್ತೈತಿ. ನಾವು ಇದ್ರಾಗ 2 ಕಪ್ ನೀರು ಹಾಕೇವಿ, ಇದ್ರ ಬದ್ಲಿ ನೀವು 4 ಕಪ್ನಷ್ಟು ನೀರು ಹಾಕಿ ಇದ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಇದು ಸಜ್ಕ ಆಕತಿ. ಆದ್ರೆ ನಾವಿಲ್ಲಿ ಸಜ್ಕ ಮಾಡಾಕತ್ತಿಲ್ಲ, ಸಜ್ಕದ ಹೋಳ್ಗಿ ಮಾಡಾಕತ್ತೇವಿ, ಅದರಿಂದ ಇದು ನಮ್ಗೆ ಗಟ್ಟಿ ಬೇಕು. ಸೊ ಅದಕ್ಕೆ ನಾವಿಲ್ಲಿ 2 ಕಪ್ನಷ್ಟು ನೀರು ಹಾಕೇವಿ. ಈ ರೀತಿ ಇದು ಗಟ್ಟಿ ಆದ್ಮ್ಯಾಗ 1-2 ನಿಮಿಷ ಮುಚ್ಚಳ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಅಳ್ಕೊಳಕ್ ಬಿಡ್ರಿ. ನೋಡ್ರಿ ಇದು ಚಂದಾಗ ಅಳ್ಕೊಂಡೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳಿವಿ, ಒಂದು ಸ್ವಲ್ಪ ಆರಾಕ್ ಬಿಡ್ರಿ. ಈ ಸಜ್ಕ ಆರಿದ ಮ್ಯಾಗನ ಇದರಿಂದ ಹೋಳ್ಗಿ ತಯಾರಿಸ್ಬೇಕು. ಆರಿದ ನಂತರ ನೋಡ್ರಿ ಇದನ್ನ ಕೈಯಾಗ ಹಿಡಿದು ಈ ರೀತಿ ಒಂದು ಸ್ವಲ್ಪ ರೋಲ್ ಮಾಡ್ರಿ, ಇದು ಕೈಗೆ ಅಂಟ್ಕೋಬಾರ್ದು. ನೀವಿಲ್ಲಿ ನೋಡಾಕತ್ತಿರ್ಬೋದು ಇದು ಕೈಗೆ ಸ್ವಲ್ಪನೂ ಅಂಟ್ಕೊಳಕತ್ತಿಲ್ಲ, ಇದರ ಅರ್ಥ ಹೂರ್ಣ ಪರ್ಫೆಕ್ಟ್ ಐತಿ. ಈಗ ಇದನ್ನ ಸಣ್ಣ ಉಂಡಿ ಮಾಡ್ಕೊಂಡು ತಗೊಳ್ಳೋಣ. ನಾವು ಆಗಲ್ಲೇ ತೊಗರಿ ಬೇಳೆ ಹೋಳಿಗೆ ಮಾಡ್ಬೇಕಾದ್ರೆ ಹೆಂಗೆ ಉಂಡಿ ತಯಾರಿಸಿಟ್ಟಿದ್ವಿ ನೋಡ್ರಿ ಅದ ಸೇಮ್ ರೀತಿ ಇವನು ತಯಾರಿಸ್ಕೊಂಡು ತಗೋರಿ.
ಇದಕ್ಕೆ ಹಚ್ಚಾಕ ಒಣ ಹಿಟ್ಟು ತಗೋರಿ. ನೀವು ಗೋಧಿ ಹಿಟ್ಟರ ತಗೋಬಹುದು, ಇಲ್ಲಾಂದ್ರೆ ಮೈದಾ ಹಿಟ್ಟ ತಗೋರಿ. ಈಗ ತಯಾರಿಸಿರೋ ಹಿಟ್ಟಿನ ಉಳ್ಳಿನ ತಗೊಂಡು ನಾನಿಲ್ಲಿ ತೋರ್ಸಕತ್ತೇನೆ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಈ ಸಜ್ಕದ ಉಂಡಿನ ಇದ್ರ ಒಳಗೆ ಇಟ್ಟು, ಸೇಮ್ ನಾವು ಆಗಲೇ ತೊಗರಿ ಬೇಳೆ ಹೋಳಿಗೆ ತಯಾರಿಸ್ಬೇಕಾದ್ರೆ ಹೆಂಗೆ ಹೂರಣ ತುಂಬಿದ್ವಿ ನೋಡ್ರಿ, ಅದೇ ರೀತಿ ಹಿಟ್ಟು ಮ್ಯಾಗಿನ ಸೈಡ್ ಪ್ರೆಸ್ ಮಾಡ್ತಾ ಹೂರಣ ಒಳಗೆ ಪ್ರೆಸ್ ಮಾಡಿ ಈ ರೀತಿ ತುಂಬಿ ಮ್ಯಾಗ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದ್ಬಿಡ್ರಿ. ಈಗ ನಾವು ತಯಾರಿಸಿರೋ ಈ ಹೋಳಿಗೆ ಉಂಡಿನ ನಾನಿಲ್ಲಿ ತೋರ್ಸಕತ್ತೇನೆ ನೋಡ್ರಿ. ಹಿಂಗೆ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಒಂದು ಸ್ವಲ್ಪ ಅಗಲ ಮಾಡ್ರಿ, ನಡುವಿನ ಸೈಡ್ ಪ್ರೆಸ್ ಮಾಡ್ರಿ. ಅಂದ್ರೆ ಏನಕತಿ, ಇದ್ರಾಗಿನ ಸಜ್ಕ ಪೂರ್ತಿ ಹೋಳಿಗೆ ತುಂಬ ಚಂದಾಗ ಈವನ್ ಆಗಿ ಸ್ಪ್ರೆಡ್ ಆಕತಿ, ತುದಿಗೆ ಹಿಟ್ಟು ಉಳಿಯಂಗಿಲ್ಲ. ಇದಕ್ಕೆ ಎರಡು ಸೈಡ್ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಣಿಗೆಯಿಂದ ನಿಧಾನಕ್ಕೆ ಈ ರೀತಿ ಒಂದು ಸ್ವಲ್ಪ ದಪ್ಪನ ಲಟ್ಟಿಸ್ಕೊಂಡು ತಗೋರಿ. ಈ ಹೋಳಿಗೆ ಆಕಾರ ಓವಲ್ ಇರ್ತೈತಿ, ಅದಕ್ಕೆ ನಾನು ಇದನ್ನ ಓವಲ್ ಆಕಾರದಾಗನ ಲಟ್ಸಾಕತ್ತೀನಿ. ನೀವು ಬೇಕಂದ್ರೆ ಇದನ್ನ ರೌಂಡ್ ಆಕಾರದಾಗನು ತಯಾರಿಸ್ಬೋದು. ನೋಡ್ರಿ, ಇದು ರೆಡಿ ಐತಿ. ನಾನು ಮುಂಚೆನ ಈ ಅಗಾರೋ ಟ್ರೈಪ್ಲೈ ಕಡಾಯಿ ಒಳಗ ಎಣ್ಣೆ ಬಿಸಿ ಮಾಡಕ್ ಇಟ್ಟಿದ್ದೆ. ಎಣ್ಣೆ ಚಂದಾಗ ಬಿಸಿ ಮಾಡ್ಕೊಂಡ್ ಮ್ಯಾಗ ಇವನ್ನ ಎಣ್ಣೆಗೆ ಹಾಕ್ರಿ. ನೋಡ್ರಿ, ಜಾರಿ ಸೌಟ್ನಿಂದ ಈ ರೀತಿ ಇದ್ರ ಮ್ಯಾಗ ಎಣ್ಣೆ ಹಾಕ್ತಾ ಇವನ್ನ ಫ್ರೈ ಮಾಡ್ರಿ. ಇವು ಅಗದಿ ಪೂರಿಕ್ಕಿಂತನೂ ಜಾಸ್ತಿ ಉಪ್ತವು, ನೀವು ಇಲ್ಲಿ ನೋಡಾಕತ್ತಿರ್ಬಹುದು. ಈ ರೀತಿ ಇವನ್ನ ಎರಡು ಸೈಡ್ ಒಂದೊಂದು ಸತಿ ಫ್ರೈ ಮಾಡ್ಕೊಂಡು ತಗೊಂಡ್ರೆ ಸಾಕು. ನೋಡ್ರಿ, ಇದು ರೆಡಿ ಐತಿ. ಈ ರೀತಿ ಇದನ್ನ ತಯಾರಿಸಿ ನೀವು ವಾರಗಟ್ಲೆ ತಿನ್ಬಹುದು, ಇವು ಕೆಡಂಗಿಲ್ಲ. ನೀವೆಲ್ಲರ ಟೂರ್ ಹೋಗ್ಬೇಕಾದ್ರೆ ಈ ಕರ್ದಿದ್ ಸಜ್ಕದ ಹೋಳಿಗೆ ತಯಾರಿಸ್ಕೊಂಡು ತಗೊಂಡು ಹೋಗ್ಬಹುದು. ಸೊ ನಿಮ್ಗೆ ಈ ಉತ್ತರ ಕರ್ನಾಟಕದ ವಿಶೇಷ ಸಜ್ಕದ ಹೋಳಿಗೆ ಚಲೋ ಅನ್ಸೈತಂತ ಅನ್ಕೊಂತೀನಿ. ಇವತ್ತು ನಾನು ತೋರಿಸಿರೋ ಈ ಎರಡು ಹೋಳಿಗೆ ಒಳಗೆ ನಿಮ್ಗೆ ಯಾವ ಹೋಳಿಗೆ ಇಷ್ಟ ಆಯ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನೋವೇಟಿವ್ ರೆಸಿಪೀಸ್ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.